ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಸಹಯೋಗ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡುತ್ತೇನೆ. ಎಸ್.ಟಿ. ಸೋಮಶೇಖರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನಿಮ್ಮದು. ನೋಡಿ, ಮಾನ್ಯ ಎಸ್.ಟಿ. ಸೋಮಶೇಖರ್ ಅವರ ಆರೋಪ ಜಸ್ಟ್ ಒಂದು ನಿಮಿಷ ಕೆಳಗಡೆ ನನಗೆ ಮಾಹಿತಿ ಬಂದಿದೆ. ನಾನು ನಿನ್ನೆ ಇವತ್ತು ಊರಲ್ಲಿದ್ದೆ, ಬೀದರ್ಲಿದ್ದೆ, ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ವ್ಯಸ್ತನಾಗಿದ್ದೆ. ಅವರು ದೂರವಾಣಿ ಮಾಡಿದ್ದಾರೆ ಅಂತೆ. ನನಗೆ ಫೋನ್ ನಾನು ಬದಲಾವಣೆ ಮಾಡಿದ ಕಾರಣ ಅವರ ದೂರವಾಣಿ ಕರೆ ನಾನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ನನಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಇದ್ದರೆ ಆದ್ಯತೆ ಮೇರೆಗೆ ಅವ್ರು ನಮ್ಮ ಸ್ನೇಹಿತರಿದ್ದಾರೆ, ಅವರ ದೂರವಾಣಿ ಕರೆ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಈಗಾಗಲೇ ಅಲ್ಲಿ ಕ್ವಾರಿ ಅವರೇನು ಬ್ಲಾಸ್ಟ್ ಮಾಡಿದ್ದಾರೆ. ಕ್ವಾರಿ ಅರಣ್ಯದ ಒಳಗಡೆ ಬರೋದಿಲ್ಲ, ಹೊರಗಡೆ ಬರ್ತದೆ ಅಂತೇಳಿ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಕ್ವಾರಿ ಬ್ಲಾಸ್ಟ್ ಮಾಡಿದ್ದಕ್ಕಾಗಿ ಒಂದು ಚಿರತೆ ಸತ್ತಿದೆ. ನೋಡಿ, ಆ ಚಿರತೆಯ ಪೋಸ್ಟ್ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಮರಿಗಳಿದ್ದವು ಅನ್ನುವಂಥದ್ದು ಇವತ್ತು. ಅದಕ್ಕೆ ಸೋಮಶೇಖರ್ ಅವರ ದೂರ ಏನಿದೆ ಅದನ್ನು ಅತ್ಯಂತ ಗಂಭೀರವಾಗಿ ನಮ್ಮ ಇಲಾಖೆ ಸರ್ಕಾರ ಪರಿಗಣಿಸಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಈಗಾಗಲೇ ಇವತ್ತು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ. ಅತ್ಯಂತ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೇವೆ. ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೂ ಅಷ್ಟೇ ಆದ್ಯತೆ ಕೊಡುತ್ತೇವೆ. ಇವತ್ತೇನು ವನ್ಯಜೀವಿ ಸಂರಕ್ಷಣೆ ಮಾಡಿದರೆ ಮಾತ್ರ ಇವತ್ತು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡಿದಂಗೆ ಆಗ್ತದೆ. ಅದರ ಬಗ್ಗೆ ಅರಣ್ಯ ಇಲಾಖೆ ಭಾಳ ಸೀರಿಯಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಸೋಮಶೇಖರ್ ಜೊತೆಯಲ್ಲೂ ನಾನು ಸಂಪರ್ಕ ಮಾತನಾಡ್ತೇನೆ. ಅಲ್ಲ, ಅರಣ್ಯದ ಅಂಚಿನಲ್ಲಿ ಗಣಿಗಾರಿಕೆಗೆ ಅವಕಾಶ ಇದೆಯಾ ಸರ್? ನೋಡಿ, ಇವತ್ತು ಇದ್ರ ಬಗ್ಗೆನೂ ನಾನು ತನಿಖೆ ಮಾಡಲಿಕ್ಕೆ ಹೇಳ್ತೇನೆ. ಅರಣ್ಯದ ಒಳಗಡೆ ಅಂತೂ ಇಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಪಡೆದಿದ್ದೇನೆ. ಅರಣ್ಯದ ಹೊರಗಡೆ ಹಿಂದಿನಿಂದ ಸುಮಾರು ವರ್ಷದಿಂದ ಕೆಲವೊಂದು ಗಣಿಗಾರಿಕೆಗಳು ನಡೀತಾ ಇದೆ. ಈಗ ಅದ್ರ ಬಗ್ಗೆ ಏನು ನಿಯಮಾವಳಿಗಳಿದೆ, ಏನು ಸುತ್ತೋಲೆ ಇದೆ, ಮಾರ್ಗಸೂಚಿ ಏನಿದೆ, ಅವೆಲ್ಲವನ್ನು ನೋಡಿಕೊಂಡು ಅದರಲ್ಲಿ ಏನಾದರೂ ಒಂದು ವೇಳೆ ಉಲ್ಲಂಘನೆ ಆಗಿದರೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ಳುತ್ತದೆ. ಯಾರೇ ಇರಲಿ, ಎಷ್ಟೇ ಒತ್ತಡ ಬಂದರೂ ಹಿಂದೆನೂ ನಾವು ಬಿಟ್ಟಿಲ್ಲ, ಈಗಲೂ ಆ ರೀತಿಯಲ್ಲಿ ಏನೂ ಆಗೋದಿಲ್ಲ. ಪಾರದರ್ಶಕವಾಗಿ ತನಿಖೆ ನಡೀತದೆ. ಇವತ್ತು ಮತ್ತೆ ಕ್ರಮನೂ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾನೆ. ಲೀಗಲ್ ಮೈನಿಂಗ್ ಇದ್ದರೂ ಈ ರೀತಿಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು FIR ದರ್ಜ್ ಮಾಡಿದ್ದಾರೆ. ಮುಂದಿನ ಕ್ರಮ ತನಿಖೆ ಆದಮೇಲೆ ಅವ್ರ ಮೇಲೆ ಕ್ರಮನೂ ಆಗುತ್ತೆ. ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು. ಈ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಜೀವ ಉಳಿಸ್ಲಿಕ್ಕೆ ನಮ್ಮದು ಮೊದಲನೇ ಆದ್ಯತೆ. ಅದಾದಮೇಲೆ ಸಫಾರಿ ಎಲ್ಲ ಬರುತ್ತೆ. ನಾನು ಹಿರಿಯ ಅಧಿಕಾರಿಗಳು ಎಲ್ಲರೂ ನಮಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಕೆಲವು ಬಂದು ಸಫಾರಿಗೆ ಅದಕ್ಕೆ ಸಂಬಂಧ ಇಲ್ಲವಂಥ ಮಾತನ್ನು ಹೇಳ್ತಾರೆ. ಅದೆಲ್ಲವನ್ನು ಗಣನೆಯಲ್ಲಿ ತೆಗೆದುಕೊಂಡು ಒಂದು ವರದಿ ಕೊಡಲಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲಾಖೆ ಸರ್ಕಾರ ತೀರ್ಮಾನ ಮಾಡ್ತದೆ. ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಯಲ್ಲೂ ಸಹ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ACC ಕಂಪ್ನಿಗೆ ಮತ್ತೆ ಗಣಿ ಪರವಾನಗಿ ಸಿಕ್ಕಿರುವಂಥದ್ದು ಸರ್, ಅಲ್ಲೂ ಸಹ ನೋಡಿ, ನಮ್ಮ ಇಲಾಖೆ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಯಾರ್ಯಾರು ನಮಗೆ ಇವತ್ತು ಅರಣ್ಯ ತಿರುವಳಿ ಸಂಬಂಧ ಇರ್ಬೋದು ಅಥವಾ ಅವರಿಗೆ ದಂಡ ಹಾಕಿದ್ದಂಥದ್ದು ಇರ್ಬೋದು, ಅಂಥದ್ದು ಏನಾದರೂ ಪ್ರಕರಣಗಳಿದ್ದರೆ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಆದೇಶ ಮಾಡಿದ್ದೇನೆ. ನಮಗೆ ಎಷ್ಟು ದುಡ್ಡು ಕಟ್ಟಬೇಕಾಗಿದೆ ನ್ಯಾಯಯುತವಾಗಿ ದುಡ್ಡು ಕಟ್ಟಿಸ್ಕೊಂಡೇ ಮುಂದೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ ಹೊರತುಪಡಿಸಿ ಯಾರಾದರೂ ಅಂಥವರಿಗೆ ಉಲ್ಲಂಘನೆ ಮಾಡಿದವರಿಗೆ ಇವತ್ತು ಅವಕಾಶ ಮಾಡಿಕೊಟ್ರೆ ಅವ್ರ ಮೇಲೂ ಶಿಸ್ತು ಕ್ರಮ ಮಾಡಿದ್ದೇನೆ, ಹಿಂದೆನೂ ಈಗಲೂ ಮಾಡ್ತಾ ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಮಗೆ ಸಹಯೋಗ ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ವಿನಂತಿಯನ್ನು ಮಾಡುತ್ತೇನೆ. ಎಸ್.ಟಿ. ಸೋಮಶೇಖರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನಿಮ್ಮದು. ನೋಡಿ, ಮಾನ್ಯ ಎಸ್.ಟಿ. ಸೋಮಶೇಖರ್ ಅವರ ಆರೋಪ ಜಸ್ಟ್ ಒಂದು ನಿಮಿಷ ಕೆಳಗಡೆ ನನಗೆ ಮಾಹಿತಿ ಬಂದಿದೆ. ನಾನು ನಿನ್ನೆ ಇವತ್ತು ಊರಲ್ಲಿದ್ದೆ, ಬೀದರ್ಲಿದ್ದೆ, ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ವ್ಯಸ್ತನಾಗಿದ್ದೆ. ಅವರು ದೂರವಾಣಿ ಮಾಡಿದ್ದಾರೆ ಅಂತೆ. ನನಗೆ
ಫೋನ್ ನಾನು ಬದಲಾವಣೆ ಮಾಡಿದ ಕಾರಣ ಅವರ ದೂರವಾಣಿ ಕರೆ ನಾನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ. ನನಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಇದ್ದರೆ ಆದ್ಯತೆ ಮೇರೆಗೆ ಅವ್ರು ನಮ್ಮ ಸ್ನೇಹಿತರಿದ್ದಾರೆ, ಅವರ ದೂರವಾಣಿ ಕರೆ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಈಗಾಗಲೇ ಅಲ್ಲಿ ಕ್ವಾರಿ ಅವರೇನು ಬ್ಲಾಸ್ಟ್ ಮಾಡಿದ್ದಾರೆ. ಕ್ವಾರಿ ಅರಣ್ಯದ ಒಳಗಡೆ ಬರೋದಿಲ್ಲ, ಹೊರಗಡೆ ಬರ್ತದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೂ ಕ್ವಾರಿ ಬ್ಲಾಸ್ಟ್ ಮಾಡಿದ್ದಕ್ಕಾಗಿ ಒಂದು ಚಿರತೆ ಸತ್ತಿದೆ. 4 ಅಂತಿದ್ದಾರೆ ಸರ್ ಅವರು. ನೋಡಿ, ಆ ಚಿರತೆಯ ಪೋಸ್ಟ್ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಮರಿಗಳಿದ್ದವು ಅನ್ನುವಂಥದ್ದು ಇವತ್ತು. ಅದಕ್ಕೆ ಸೋಮಶೇಖರ್ ಅವರ ದೂರ ಏನಿದೆ ಅದನ್ನು ಅತ್ಯಂತ ಗಂಭೀರವಾಗಿ ನಮ್ಮ ಇಲಾಖೆ ಸರ್ಕಾರ ಪರಿಗಣಿಸಿದೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಈಗಾಗಲೇ ಇವತ್ತು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ. ಅತ್ಯಂತ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ಳುತ್ತೇವೆ. ವನ್ಯಜೀವಿ ಸಂರಕ್ಷಣೆ ಮಾಡೋದಕ್ಕೂ ಅಷ್ಟೇ ಆದ್ಯತೆ ಕೊಡ್ತೇವೆ. ಇವತ್ತೇನು ವನ್ಯಜೀವಿ ಸಂರಕ್ಷಣೆ ಮಾಡಿದರೆ ಮಾತ್ರ ಇವತ್ತು ಪ್ರಕೃತಿ ಪರಿಸರದ ಸಮತೋಲನ ಕಾಪಾಡಿದಂಗೆ ಆಗ್ತದೆ. ಅದರ ಬಗ್ಗೆ ಅರಣ್ಯ ಇಲಾಖೆ ಭಾಳ ಸೀರಿಯಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಸೋಮಶೇಖರ್ ಜೊತೆಯಲ್ಲೂ ನಾನು ಸಂಪರ್ಕ ಮಾಡ್ತೇನೆ, ಮಾತನಾಡ್ತೇನೆ. ಅಲ್ಲ, ಅರಣ್ಯದ ಅಂಚಿನಲ್ಲಿ ಗಣಿಗಾರಿಕೆಗೆ ಅವಕಾಶ ಇದೆಯಾ ಸರ್? ನೋಡಿ, ಇವತ್ತು ಇದ್ರ ಬಗ್ಗೆನೂ ನಾನು ತನಿಖೆ ಮಾಡಲಿಕ್ಕೆ ಹೇಳ್ತೇನೆ. ಅರಣ್ಯದ ಒಳಗಡೆ ಅಂತೂ ಇಲ್ಲ ಅನ್ನುವಂಥದ್ದು ಮಾಹಿತಿಯನ್ನು ಪಡೆದಿದ್ದೇನೆ. ಅರಣ್ಯದ ಹೊರಗಡೆ ಹಿಂದಿನಿಂದ ಸುಮಾರು ವರ್ಷದಿಂದ ಕೆಲವೊಂದು ಗಣಿಗಾರಿಕೆಗಳು ನಡೀತಾ ಇದೆ. ಈಗ ಅದ್ರ ಬಗ್ಗೆ ಏನು ನಿಯಮಾವಳಿಗಳಿದೆ, ಏನು ಸುತ್ತೋಲೆ ಇದೆ, ಮಾರ್ಗಸೂಚಿ ಏನಿದೆ, ಅವೆಲ್ಲವನ್ನು ನೋಡಿಕೊಂಡು ಅದರಲ್ಲಿ ಏನಾದರೂ ಒಂದು ವೇಳೆ ಉಲ್ಲಂಘನೆ ಆಗಿದರೆ ಅತ್ಯಂತ ಕಠಿಣವಾದಂಥ ಕ್ರಮಗಳನ್ನು ಅರಣ್ಯ ಇಲಾಖೆ ತೆಗೆದುಕೊಳ್ಳುತ್ತದೆ. ಯಾರೇ ಇರಲಿ, ಎಷ್ಟೇ ಒತ್ತಡ ಬಂದರೂ ಹಿಂದೆನೂ ನಾವು ಬಿಟ್ಟಿಲ್ಲ, ಈಗಲೂ ಆ ರೀತಿಯಲ್ಲಿ ಏನೂ ಆಗೋದಿಲ್ಲ. ಪಾರದರ್ಶಕವಾಗಿ ತನಿಖೆ ನಡೀತದೆ. ಇವತ್ತು ಮತ್ತೆ ಕ್ರಮನೂ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾನೆ. ಲೀಗಲ್ ಮೈನಿಂಗ್ ಇದ್ದರೂ ಈ ರೀತಿಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕೆ ಈಗಾಗಲೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು FIR ದರ್ಜ್ ಮಾಡಿದ್ದಾರೆ. ಮುಂದಿನ ಕ್ರಮ ತನಿಖೆ ಆದಮೇಲೆ ಅವ್ರ ಮೇಲೆ ಕ್ರಮನೂ ಆಗುತ್ತೆ. ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು. ಈ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಜೀವ ಉಳಿಸ್ಲಿಕ್ಕೆ ನಮ್ಮದು ಮೊದಲನೇ ಆದ್ಯತೆ. ಅದಾದಮೇಲೆ ಸಫಾರಿ ಎಲ್ಲ ಬರುತ್ತೆ. ನಾನು ಹಿರಿಯ ಅಧಿಕಾರಿಗಳು ಎಲ್ಲರೂ ನಮಗೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಕೆಲವು ಬಂದು ಸಫಾರಿಗೆ ಅದಕ್ಕೆ ಸಂಬಂಧ ಇಲ್ಲವಂಥ ಮಾತನ್ನು ಹೇಳ್ತಾರೆ. ಅದೆಲ್ಲವನ್ನು ಗಣನೆಯಲ್ಲಿ ತೆಗೆದುಕೊಂಡು ಒಂದು ವರದಿ ಕೊಡಲಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲಾಖೆ ಸರ್ಕಾರ ತೀರ್ಮಾನ ಮಾಡ್ತದೆ. ಮೈನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳ್ಳಾರಿಯಲ್ಲೂ ಸಹ ನೂರಾರು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ACC ಕಂಪ್ನಿಗೆ ಮತ್ತೆ ಗಣಿ ಪರವಾನಗಿ ಸಿಕ್ಕಿರುವಂಥದ್ದು ಸರ್, ಅಲ್ಲೂ ಸಹ ನೋಡಿ, ನಮ್ಮ ಇಲಾಖೆ ವತಿಯಿಂದ, ಅರಣ್ಯ ಇಲಾಖೆ ವತಿಯಿಂದ ಯಾರ್ಯಾರು ನಮಗೆ ಇವತ್ತು ಅರಣ್ಯ ತಿರುವಳಿ ಸಂಬಂಧ ಇರ್ಬೋದು ಅಥವಾ ಅವರಿಗೆ ದಂಡ ಹಾಕಿದ್ದಂಥದ್ದು ಇರ್ಬೋದು, ಅಂಥದ್ದು ಏನಾದರೂ ಪ್ರಕರಣಗಳಿದ್ದರೆ ಅವರೆಲ್ಲರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾನು ಆದೇಶ ಮಾಡಿದ್ದೇನೆ. ನಮಗೆ ಎಷ್ಟು ದುಡ್ಡು ಕಟ್ಟಬೇಕಾಗಿದೆ ನ್ಯಾಯಯುತವಾಗಿ ಆ ದುಡ್ಡು ಕಟ್ಟಿಸ್ಕೊಂಡೇ ಮುಂದೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ ಹೊರತುಪಡಿಸಿ ಯಾರಾದರೂ ಅಂಥವರಿಗೆ ಉಲ್ಲಂಘನೆ ಮಾಡಿದವರಿಗೆ ಇವತ್ತು ಅವಕಾಶ ಮಾಡಿಕೊಟ್ರೆ ಅವ್ರ ಮೇಲೂ ಶಿಸ್ತು ಕ್ರಮ ಮಾಡಿದ್ದೇನೆ, ಹಿಂದೆನೂ ಈಗಲೂ ಮಾಡ್ತೇನೆ.